ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ದರ್ಶನ್ ಗ್ಯಾಂಗ್ ಕೊಲೆ ಮಾಡಿದ ಬಳಿಕ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸಕ್ಕಾಗಿ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರ್ ಶಾಸಕರು, ಸಚಿವರು, ಅಧಿಕಾರಿಗಳ ಬಳಿ ಅಲೆದಾಡುತ್ತಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ರೇಣುಕಾಸ್ವಾಮಿ ಪೋಷಕರು ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರಿ ಉದ್ಯೋಗ ಕೊಡುವ ಭರವಸೆಯನ್ನು ಕೂಡ ನೀಡಿದ್ದರು. ಬಳಿಕ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೂ ಕೂಡ ತಂದೆ ಶಿವನಗೌಡರ್ ಮನವಿಯನ್ನ ಕೂಡ ಸಲ್ಲಿಸಿದರು. ಆದರೆ ಭರವಸೆ ಇನ್ನೂ ಕೂಡ ಭರವಸೆಯಾಗಿ ಉಳಿದು ಬಿಟ್ಟಿದೆ. ಆಗಸ್ಟ್ 15 ಮಧ್ಯಾಹ್ನ 12 ಗಂಟೆಗೆ ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರನ್ನು ಕೂಡ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರ್ ಭೇಟಿಯನ್ನ ನೀಡಿ ಸೊಸೆ ಸಹನಾ ಅವರಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವುದಾಗಿಯೂ ಕೂಡ ಡಿ ಸುಧಾಕರ್ ಅವರು ಭರವಸೆಯನ್ನು ನೀಡಿದ್ದಾರೆ. ಸರ್ಕಾರಿ ನೌಕರಿ ಪರ್ಮನೆಂಟ್ ನೌಕರಿ ಈಗ ಕೊಟ್ಟಿದ್ದಾರ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಹೋಗಿದೆ ಸಾಹೇಬ್ರ ಕಡೆಯಿಂದ ಇಲ್ಲಿಂದ ತಾವು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಕ್ಕೆ ಮಿನಿಸ್ಟ್ರು ಮತ್ತು MLA ಕಂಡಿದ್ದೀವಿ. ಅವ್ರು ವಿನಂತಿ ಮಾಡಿಕೊಂಡಿದ್ದು ಅವರು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ. 2-3 ಬಾರಿ ಕೂಡ ಕೊಟ್ಟಿದ್ದೀರಿ. ಹೌದು, ಯಾಕೋ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತ ಅನಿಸ್ತಿಲ್ವ ನಿಮಗೆ? ಇಲ್ಲ ಅಂತಲ್ಲ, ಟೈಮ್ ತಗೋದಂತ ಅನಿಸುತ್ತೆ. ಅದು ಮಾಡಿಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಸರ್ಕಾರ ಎಲ್ಲರೂ ಕೂಡ ನಮಗೆ ಸಹಕಾರ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಈ ವಿಷಯದಲ್ಲೂ ನಮಗೆ ಸರ್ಕಾರ ಇದಾಗುತ್ತೆ, ನಮ್ಮ ಸೊಸೈಟಿ ಒಂದು ಕಾಯಂ ನೌಕರಿ ಕೊಡ್ತಾರೆ ಅಂತ ನಂಬಿಕೆ ಇದೆ.